ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಈ ದಿನದ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಇನ್ ದಿ ಪ್ರೀವಿಯಸ್ ಕ್ಲಾಸ್ ವಿ ಡಿಸ್ಕಸ್ಡ್ ಅಬೌಟ್ ಸಾಲಿಡ್ ವೇಸ್ಟ್, ದೆನ್ agrochemical waste from the agricultural field, then greenhouse effect. So greenhouse effects, that is release of greenhouse gases like methane and carbon dioxide that increases Earth's surface heat or temperature. Now in this class we will discuss about the next concept, that is a global warming. ಈಗ ನಾವು ಈ ಒಂದು ತರಗತಿಯಲ್ಲಿ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ತಿಳಿತಾ ಹೋಗೋಣ. ಸೊ ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ, ಇತ್ತೀಚೆಗೆ ನಾವು ಆ ಗ್ಲೋಬಲ್ ವಾರ್ಮಿಂಗಿಂದ ಆಗ್ತಕ್ಕಂತಹ ಪರಿಣಾಮಗಳನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ, ಕಾಣ್ತಾ ಇದ್ದೇವೆ. ಈ ಆದಷ್ಟು ಅರ್ತ್ ಸರ್ಫೇಸ್ ಮೇಲೆ ಇರ್ತಕ್ಕಂತಹ ಈ ಒಂದು ಉಷ್ಣಾಂಶವನ್ನು ನಾವು ಕಡಿಮೆ ಮಾಡಬೇಕಾಗಿದೆ. ಅದೇ ನಾವು ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತಕ್ಕಂಥದ್ದು. ನಾವು ದಿ ಡೆಫಿನೇಷನ್ ಫಾರ್ ಗ್ಲೋಬಲ್ ವಾರ್ಮಿಂಗ್. Global warming means or defined as increase the temperature on the surface area of Earth. ಭೂಮಿಯ ಮೇಲ್ಭಾಗ ಅಧಿಕ ಉಷ್ಣಾಂಶದಿಂದ ಅಥವಾ ಅದರ ತಾಪಮಾನ ಏರುವಂತಹ ಕ್ರಿಯೆಯನ್ನ ನಾವು ಗ್ಲೋಬಲ್ ವಾರ್ಮಿಂಗ್ ಅಂತ ಕರೀತೇವೆ. So the increase in the temperature on the surface of Earth, that is called the global warming. Global warming due to greenhouse effect. ಯಾವುದರಿಂದ ಇವತ್ತು ಗ್ಲೋಬಲ್ ವಾರ್ಮಿಂಗ್ ಉಂಟಾಗ್ತಿದೆ ಅಂದಾಗ ಡ್ಯೂ ಟು greenhouse effect, that is especially the greenhouse gases like methane and carbon dioxide. ಇವೆರಡು ಅನಿಲಗಳು ಹೊರಸೂಸ್ತಕ್ಕಂತಹ ಹಸಿರು ಮನೆ ಏನಿದೆ, ಇದೇ ಮುಖ್ಯವಾಗಿ ಈ ಗ್ಲೋಬಲ್ ವಾರ್ಮಿಂಗ್ಗೆ, ಭೂಮಿಯ ತಾಪಮಾನ ಹೆಚ್ಚಾಗಲಿಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಸೊ ಗ್ಲೋಬಲ್ ವಾರ್ಮಿಂಗ್ ಇಸ್ ಡ್ಯೂ ಟು ದಿ ಗ್ರೀನ್ ಹೌಸ್ ಎಫೆಕ್ಟ್. ಸೊ increase the earth surface temperature due to greenhouse effect. In the last or before last century, the temperature is about 0 degree centigrade on the surface of Earth. But today this temperature goes on increasing for the continuous emission of greenhouse gases like carbon dioxide and methane. ಈಗ ಕಳೆದ ಒಂದು ಸೆಂಚುರಿಯಲ್ಲಿ ಏನಾಗಿದೆ, ನಾವು ತಾಪಮಾನ ಎಷ್ಟಿತ್ತಪ್ಪ ಭೂಮಿಯ ಮೇಲ್ಭಾಗದಲ್ಲಿ ಅಂದಾಗ 0.6 ಡಿಗ್ರಿ ಇದ್ದಂತಹ ತಾಪಮಾನ ಈಗ ಕೆಲವು ದಶಕಗಳ ಹಿಂದೆ ಎಷ್ಟಕ್ಕೆ ಬಂದಿದೆ ಅಂದಾಗ from 2 to 3 decades. So it goes on increasing. ಇದು ಇವತ್ತೇನಾಗ್ತಾ ಇದೆ, ಹೆಚ್ಚು ಟೆಂಪರೇಚರು ಜಾಸ್ತಿ ಆಗ್ತಿದೆ, ತಾಪಮಾನ ಕೂಡ ಹೆಚ್ಚಾಗ್ತಿದೆ ಭೂಮಿಯ ಮೇಲ್ಭಾಗದಲ್ಲಿ. ಹಾಗಾದ್ರೆ ಏನಾಗುತ್ತೆ ಇದು, ಈ ಒಂದು ಟೆಂಪರೇಚರ್ ಜಾಸ್ತಿ ಆಗೋದ್ರಿಂದ ವಾಟ್ ಆರ್ ದ ಕಾಸಸ್ ಕ್ರಿಯೇಟಿಂಗ್ ಡ್ಯೂ ಟು ಗ್ಲೋಬಲ್ ವಾರ್ಮಿಂಗ್? ಈ ತಾಪಮಾನದಿಂದ ಉಂಟಾಗ್ತಕ್ಕಂಥ ಪರಿಣಾಮಗಳು ಏನು ಅಂದಾಗ, ಸೊ ಕಾಸಸ್ ಲೈಕ್ ಮೆಲ್ಟಿಂಗ್ ಆಫ್ ಪೋಲಾರ್ ಐಸ್ ಕ್ಯಾಪ್ಸ್, ದಟ್ ಈಸ್ ದ ಫಸ್ಟ್ ಕಾಸ್ ಆರ್ ಎಫೆಕ್ಟ್, ಗ್ಲೋಬಲ್ ವಾರ್ಮಿಂಗ್ ಎಫೆಕ್ಟ್. ಸೊ ದ ಫಸ್ಟ್ ಒನ್ ಈಸ್ ಮೆಲ್ಟಿಂಗ್ ಆಫ್ ಪೋಲಾರ್ ಐಸ್ ಕ್ಯಾಪ್ಸ್. Then second one is melting of Himalayan snow caps. And third one is rising the sea level that leads submerged some coastal regions or coastal areas. ನೋಡಿ, 3 ಕಾಸಸ್ ಅನ್ನ ನಾವಿಲ್ಲಿ ಮೆನ್ಷನ್ ಮಾಡಬಹುದಾಗಿದೆ. ಗ್ಲೋಬಲ್ ವಾರ್ಮಿಂಗ್ ಇಂದ ಏನ್ ಆಗ್ತಾ ಇದೆ ಇವತ್ತು ಅಂದಾಗ, ಆ ತಾಪಮಾನ ಏನ್ ಮಾಡ್ತಾ ಇದೆ, ಮೊದಲನೇದಾಗಿ ಈ ಪೋಲಾರ್ ರೀಜನ್ ಅಲ್ಲಿ ಇರ್ತಕ್ಕಂಥ
ಇರ್ತಕ್ಕಂತಹ ಹಿಮಗಡ್ಡೆಗಳನ್ನು ಏನಿದೆ ಆ ಒಂದು ಹಿಮಗಡ್ಡೆಗಳನ್ನೆಲ್ಲ ಕರಗಿಸ್ತಾ ಬರ್ತಾ ಇದೆ. ಇನ್ನು ಎರಡನೇದಾಗಿ ತಗೊಂಡಾಗ ಹಿಮಾಲಯನ್ ರೀಜನ್ ಅಲ್ಲಿರ್ತಕ್ಕಂತಹ ಏನು ಮಂಜುಗಡ್ಡೆ ಏನಿದೆ, ಐಸ್ ಕ್ಯಾಪ್ಸ್ ಏನಿದೆ, ಅದು ಕೂಡ ಗ್ಲೋಬಲ್ ವಾರ್ಮಿಂಗ್ ಇಂದ ಏನಾಗ್ತಾ ಇದೆ, ಕರಗ್ತಾ ಬರ್ತಾ ಇದೆ, ನಿಧಾನವಾಗಿ ಕರಗ್ತಾ ಬರ್ತಾ ಇದೆ. ಇನ್ನು ಮೂರನೇದಾಗಿ ಏನು ಈ ಕರಗುವಿಕೆಯಿಂದ ಏನಾಗ್ತಾ ಇದೆ, ನೀರು ಆ ಐಸ್ ಕ್ಯಾಪ್ ಮತ್ತೆ ಆ ಪೋಲಾರ್ ಐಸ್ ಕ್ಯಾಪ್, ಹಿಮಾಲಯನ್ ಸ್ನೋ ಕ್ಯಾಪ್ಸ್ ಏನ್ ಮೆಲ್ಟ್ ಆಗ್ತಿದೆ, ಆ ಮೆಲ್ಟ್ ಆಗಿ ಬರುವಂತಹ ನೀರು ಏನಾಗ್ತಾ ಇದೆ, that affects increasing the level of sea or ocean level. ಸಮುದ್ರ ಮತ್ತು ಸಾಗರದ ಒಂದು ಲೆವೆಲ್ ಅನ್ನ ಮಟ್ಟವನ್ನ ಏನ್ ಮಾಡ್ತಾ ಇದೆ, ಅದು ಹೆಚ್ಚು ಮಾಡ್ತಾ ಇದೆ. ಆ ಹೆಚ್ಚಾಗೋದ್ರಿಂದ ಏನಾಗ್ತಾ ಇದೆ, ಸಮುದ್ರ ಮತ್ತು ಸಾಗರದ ಮಟ್ಟ ಹೆಚ್ಚಾಗೋದ್ರಿಂದ ಅದು ಸಮೀಪದಲ್ಲಿರ್ತಕ್ಕಂತಹ ಆ ಕೋಸ್ಟಲ್ ರೀಜನ್ಸ್ ಏನಿದೆ, ಕರಾವಳಿ ಪ್ರದೇಶಗಳನ್ನ ಮುಳುಗಿಸ್ತಾ ಬರ್ತಾ ಇದೆ. ಈ ಮೂರನ್ನ ನಾವು ಗ್ಲೋಬಲ್ ವಾರ್ಮಿಂಗ್ ಇಂದ ಉಂಟಾಗ್ತಕ್ಕಂತಹ ಪರಿಣಾಮಗಳು ಅಂತ ಹೇಳ್ಬಿಟ್ಟು ಹೇಳ್ತೇವೆ. ಒಂದನೇದಾಗಿ ಪೋಲಾರ್ ರೀಜನ್ ಅಲ್ಲಿ ಇರ್ತಕ್ಕಂಥ ಹಿಮಗಡ್ಡೆ ಕರಗ್ತಕ್ಕಂಥದ್ದು, ಹಾಗೆ ಹಿಮಾಲಯನ್ ರೀಜನ್ ಅಲ್ಲಿ ಇರ್ತಕ್ಕಂಥ ಐಸ್ ಕ್ಯಾಪ್ ಕರಗುವಂಥದ್ದು. ಇವೆರಡರ ಪರಿಣಾಮದಿಂದ ಸಮುದ್ರ ಮಟ್ಟದಲ್ಲಿ ನೀರು ಏನಾಗ್ತಾ ಇದೆ, ಹೆಚ್ಚಾಗ್ತಕ್ಕಂಥದ್ದು, ಆ ಲೆವೆಲ್ ಜಾಸ್ತಿ ಆಗ್ತಕ್ಕಂಥದ್ದು. ಆ ಲೆವೆಲ್ ಜಾಸ್ತಿ ಆದಾಗ ಏನಾಗ್ತದೆ, ಸಮೀಪದಲ್ಲಿರ್ತಕ್ಕಂತಹ ಆ ಒಂದು ಕೋಸ್ಟಲ್ ರೀಜನ್ ಏನಾಗಿದೆ, ಮುಳುಗಡೆ ಆಗ್ತಾ ಬರ್ತಕ್ಕಂಥದ್ದು. ಇದು these are three major causes for global warming. Now, how to reduce that the temperature on the surface of Earth? ಹಾಗಾದ್ರೆ ಹೇಗೆ ನಾವು ಈ ತಾಪಮಾನವನ್ನ ಕಡಿಮೆ ಮಾಡಬೇಕಾಗಿದೆ, ಭೂಮಿಯ ಮೇಲ್ಭಾಗದಲ್ಲಿರ್ತಕ್ಕಂಥ ತಾಪಮಾನವನ್ನ ಯಾವ ರೀತಿ ನಾವು ಕಡಿಮೆ ಮಾಡಬೇಕಾಗಿದೆ, ಈ ಪರಿಣಾಮಗಳನ್ನು ತಡೆಗಟ್ಟಬೇಕಾಗಿದೆ ಅಂದಾಗ, ದಟ್ ಈಸ್ ಹೌ ಟು ಕಂಟ್ರೋಲ್ ಗ್ಲೋಬಲ್ ವಾರ್ಮಿಂಗ್ ಬೈ ಫಸ್ಟ್ ಒನ್, ದಟ್ ಈಸ್ ರೆಡ್ಯೂಸ್ ದಿ ಹ್ಯೂಮನ್ ಪಾಪ್ಯುಲೇಷನ್. ನಾವು ಆ ತಾಪಮಾನ ಕಡಿಮೆ ಮಾಡಬೇಕು ಅಂದಾಗ ಮೊದಲನೇದಾಗಿ ಯಾವ ಒಂದು ಸ್ಟೆಪ್ ಅನ್ನ ತಗೊಳ್ಬೇಕಾಗ್ತದೆ, ಕ್ರಮಗಳನ್ನ ಅಂದಾಗ, ಕಂಟ್ರೋಲಿಂಗ್ ಮೆಷರ್ಸ್ ಅಲ್ಲಿ ಹ್ಯೂಮನ್ ಪಾಪ್ಯುಲೇಷನ್ ಅನ್ನ ನಾವು ರೆಡ್ಯೂಸ್ ಮಾಡಬೇಕಾಗಿದೆ. ದಿನೇ ದಿನೇ ಬೆಳೀತಾ ಇರತಕ್ಕಂತಹ ಜನಸಂಖ್ಯೆ ಏನಿದೆ ಅದನ್ನು ನಾವು ನಿಯಂತ್ರಣಗೊಳಿಸಬೇಕಾಗಿದೆ, ಒಂದನೇದಾಗಿ. ಇನ್ನು ಎರಡನೇದಾಗಿ ನೋಡ್ತಕ್ಕಂಥದ್ದು ರೆಡ್ಯೂಸ್ ದಿ ಯೂಸ್ ಆಫ್ ಫಾಸಿಲ್ ಫ್ಯೂಯಲ್. ಪಳೆಯುಳಿಕೆಗಳನ್ನು ಉರಿಸುವುದರಿಂದ ಏನಾಗ್ತಾ ಇದೆ, ಅದರಿಂದ ಹೊರಬರ್ತಕ್ಕಂಥ ಶಾಖ ಈ ಗ್ಲೋಬಲ್ ವಾರ್ಮಿಂಗ್ ಅನ್ನ ಏನ್ ಮಾಡ್ತಿದೆ, ಜಾಸ್ತಿ ಮಾಡ್ತಾ ಇದೆ. ಫಾಸಿಲ್ಸ್ ಅಂದ್ರೆ ಪಳೆಯುಳಿಕೆಗಳು. ಈ ಪಳೆಯುಳಿಕೆಗಳನ್ನ ಏನ್ ಮಾಡ್ತಾ ಇದ್ದಾರೆ, ಇಂಧನವಾಗಿ ಬಳಸ್ಕೊಳ್ತಾ ಇದ್ದಾರೆ. ಅವುಗಳನ್ನ ಉರಿಸ್ಬಿಟ್ಟು ಅವುಗಳನ್ನ ಇಂಧನವಾಗಿ ಬಳಸ್ಕೊಳ್ಳೋದ್ರಿಂದ ಅವುಗಳಿಂದ ಬರ್ತಕ್ಕಂಥ ಶಾಖ ಏನಿದೆ, ಟೆಂಪರೇಚರ್ ಏನಿದೆ, ಅದು ಕೂಡ ಏನ್ ಮಾಡ್ತಾ ಇದೆ, ಇನ್ಕ್ರೀಸ್ ದಿ ಗ್ಲೋಬಲ್ ವಾರ್ಮಿಂಗ್ ಲೆವೆಲ್. ಆ ಲೆವೆಲ್ ಅನ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತಾ ಇದೆ. ಹಾಗೆ ಮೂರನೇದಾಗಿ ಡಿಫಾರೆಸ್ಟೇಷನ್, ರೆಡ್ಯೂಸ್ ದಿ ಡಿಫಾರೆಸ್ಟೇಷನ್. ಅರಣ್ಯ ನಾಶವನ್ನ ನಾವಿಲ್ಲಿ ಏನ್ ಮಾಡಬೇಕಾಗಿದೆ, ಕಂಟ್ರೋಲ್ ಮಾಡಬೇಕಾಗಿದೆ, ತಡೆಗಟ್ಟಬೇಕಾಗಿದೆ. ಈ ಮೂರು ಕ್ರಮಗಳನ್ನು ಅನುಸರಿಸೋದ್ರಿಂದ ನಾವು ಗ್ಲೋಬಲ್ ವಾರ್ಮಿಂಗ್ ಅನ್ನ ಏನ್ ಮಾಡಬಹುದಾಗಿದೆ, ಕಂಟ್ರೋಲ್ಗೆ ತರಬಹುದಾಗಿದೆ, ಅಥವಾ ಅದನ್ನ ನಿಯಂತ್ರಣದಲ್ಲಿ ನಾವು ಇಟ್ಕೊಳ್ಬಹುದಾಗಿದೆ, ನಿಯಂತ್ರಿಸಬಹುದಾಗಿದೆ ಆ ಟೆಂಪರೇಚರ್ ಅನ್ನ. ಸೊ ಇದು ನಾವು ಕಂಟ್ರೋಲಿಂಗ್ ಮೆಷರ್ಸ್ ಅಂತ ಕರಿತೀವಿ, ಟು ಪ್ರಿವೆಂಟ್ ಆರ್ ಟು ಕಂಟ್ರೋಲ್ ದಿ ಟೆಂಪರೇಚರ್ ಲೆವೆಲ್, that is global warming on the earth's surface, by reduce the human population and reduce the use of fossil fuels and deforestation. And now next one, that is the ozone depletion. Next one is ozone depletion. ಈಗ ನೋಡೋಣ, ನಾವು ಓಝೋನ್ ಡಿಪ್ಲೀಷನ್ ಅಂದ್ರೆ ಓಝೋನ್ ಪದರ ರಂಧ್ರವಾಗುವಿಕೆ ಅನ್ನುವುದನ್ನ ನಾವು ಓಝೋನ್ ಡಿಪ್ಲೀಷನ್ ಅಂತ ಕರೀತೇವೆ. ನಾವು this is the diagrammatic representation of global warming due to greenhouse gases like carbon dioxide, methane. So how they affect rising the temperature on the surface of Earth. Now coming to the ozone depletion. Ozone depletion. So ozone depletion, ಏನು ಒಂದು ಓಝೋನ್
ತೆಳುವಾಗ್ತಾ ಆಗ್ತಾ ಅದರಲ್ಲಿ ರಂಧ್ರ ಉಂಟಾಗ್ತಾ ಇದೆ. ಅದನ್ನ ನಾವು ಡಿಪ್ಲೀಷನ್ ಅಂತ ಕರಿತಾ ಇದ್ದೀವಿ. ತೆಳುವಾಗ್ತಕ್ಕಂಥದ್ದು ಪದರ ತೆಳುವಾಗುವಿಕೆ ಏನಿದೆ, ಆ ಥಿಕ್ನೆಸ್ ಕಡಿಮೆ ಆಗ್ತಾ ಬರ್ತಕ್ಕಂಥದ್ದನ್ನ ನಾವು ಓಝೋನ್ ಡಿಪ್ಲೀಷನ್ ಅಂತ ಕರಿತೇವೆ. ನಾವು ಇನ್ ದಿ ಅಟ್ಮಾಸ್ಫಿಯರ್ there is a good ozone layer at the upper surface. That layer is called as stratosphere. ಆ ಲೇಯರ್ ಅನ್ನು ನಾವೇನಂತ ಕರಿತೇವೆ, ಸ್ಟ್ರಾಟೋಸ್ಫಿಯರ್ ಅಂತ ಕರಿತೇವೆ. ಲುಕ್ ಅಟ್ ದಿಸ್ ಡಯಾಗ್ರಾಮ್. ಸೊ ನೋಡಿ, ಇದು ಭೂಮಿಯಿಂದ ಮೇಲ್ಭಾಗದಲ್ಲಿ ಅಟ್ಮಾಸ್ಫಿಯರ್ ಅಲ್ಲಿ ನಮಗೆ ಒಂದು ಓಝೋನ್ ಪದರ ಇದೆ. ದಟ್ ಈಸ್ ದ ಗುಡ್ ಓಝೋನ್ ಲೇಯರ್. ಅದು ನಮಗೆ ಒಳ್ಳೆಯ ಉಪಯುಕ್ತವಾಗಿರ್ತಕ್ಕಂತಹ ಓಝೋನ್ ಪದರವಾಗಿದೆ. ಅದನ್ನು ನಾವು ಸ್ಟ್ರಾಟೋಸ್ಫಿಯರ್ ಅಂತ ಕರಿತೇವೆ. ದಟ್ ಗುಡ್ ಓಝೋನ್ ಲೇಯರ್ ಈಸ್ ಕಾಲ್ಡ್ ಆಸ್ ಸ್ಟ್ರಾಟೋಸ್ಫಿಯರ್. ನೌ UV ರೇಡಿಯೇಷನ್ ಫ್ರಮ್ ದಿ ಸನ್, ಏನು ನಮಗೆ ಸೂರ್ಯನಿಂದ ಬರ್ತಕ್ಕಂಥ ರೇಡಿಯೇಷನ್ ಏನಿದೆ, ಸೊ UV radiation, ultraviolet radiation, that affects many organisms in the form of DNA, that is alter the DNA structure or break down chemical bonds in DNA and as well as protein molecules. ಇದೇನ್ ಮಾಡ್ತಾ ಇದೆ UV ರೇಡಿಯೇಷನ್ ಅಂದಾಗ, ಭೂಮಿ ಮೇಲೆ ಇರ್ತಕ್ಕಂಥ ಆರ್ಗಾನಿಸಮ್ ಬಾಡಿನಲ್ಲಿ ಇರ್ತಕ್ಕಂಥ DNA ನಲ್ಲಿ ಏನ್ ಮಾಡ್ತಾ ಇದೆ, ಆ DNA ಬೇಸ್ ಪೇರ್ಸ್ ಲಿಂಕ್ ಆಗಿರ್ತಕ್ಕಂಥ ಬಾಂಡ್ಸ್ ಅನ್ನ ಡಿಸ್ಟರ್ಬ್ ಮಾಡ್ತಾ ಇದೆ. ಹಾಗೇನೆ ಪ್ರೋಟೀನ್ ಮಾಲಿಕ್ಯೂಲ್ಸ್ ಅಲ್ಲಿ ಏನು ಜಾಯ್ನಿಂಗ್ ಇದೆ, ಆ ಮಾಲಿಕ್ಯೂಲ್ಸ್ ಆ ಅಮೈನೋ ಆಸಿಡ್ ಲಿಂಕ್ ಅನ್ನ, ಚೈನ್ ಅನ್ನ, ಕೆಮಿಕಲ್ ಬಾಂಡ್ ಅನ್ನ ಏನ್ ಮಾಡ್ತಾ ಇದೆ, ಡಿಸ್ಟರ್ಬ್ ಮಾಡ್ತಾ ಇದೆ UV ರೇಡಿಯೇಷನ್. That results mutation or that causes cancer in that organism, including human being also. UV radiation causes cancer or mutation in animals, including human being. ಇಂಥ ರೇಡಿಯೇಷನ್ ಏನಿದೆ, UV radiation that affects stratosphere, ಮೇಲ್ಭಾಗದಲ್ಲಿರ್ತಕ್ಕಂಥ ಗುಡ್ ಓಝೋನ್ ಇರ್ತಕ್ಕಂಥದ್ದು ಏನಿದೆ, ಆ ಸ್ಟ್ರಾಟೋಸ್ಫಿಯರ್ ನ ಏನ್ ಮಾಡುತ್ತೆ, ಅದು ಅಫೆಕ್ಟ್ ಮಾಡ್ತದೆ. ನಾವು ಈ ಓಝೋನ್ ಪದರ ಏನಿದೆ, ಇದು ಗುಡ್ ಓಝೋನ್ ಪದರ, ಅದನ್ನ ನಾವು ಸ್ಟ್ರಾಟೋಸ್ಫಿಯರ್ ಅಂತ ಕರಿತೇವೆ. ಒನ್ ಮೋರ್ ಓಝೋನ್ ಲೇಯರ್ ಈಸ್ ಪ್ರೆಸೆಂಟ್ ಜಸ್ಟ್ ನಿಯರ್ ದಿ ಅರ್ತ್ ಸರ್ಫೇಸ್. ದಟ್ ಲೇಯರ್ ಈಸ್ ಕಾಲ್ಡ್ ಆಸ್ ಟ್ರೋಪೋಸ್ಫಿಯರ್. ನೋಡಿ, ಮೇಲಿರ್ತಕ್ಕಂಥದ್ದು ಗುಡ್ ಓಝೋನ್ ಪದರ, ಇದನ್ನ ನಾವು ಸ್ಟ್ರಾಟೋಸ್ಫಿಯರ್ ಅಂತ ಕರಿತೀವಿ. ಸ್ಟ್ರಾಟೋಸ್ಫಿಯರ್ ಅಂತ ಕರಿತೇವೆ. ಸ್ಟ್ರಾಟೋಸ್ಫಿಯರ್ ಇದು ಗುಡ್ ಓಝೋನ್. ಓಕೆ, ಇದು ಉಪಯುಕ್ತವಾಗಿರ್ತಕ್ಕಂತಹ ಓಝೋನ್ ಪದರ. ಇದರ ಕೆಳಭಾಗದಲ್ಲಿ ಮತ್ತೊಂದು ಪದರವನ್ನು ನೋಡ್ತೇವೆ. ಅನದರ್ ಲೇಯರ್ ಆಫ್ ಓಝೋನ್ ಇಸ್ ದೇರ್ ಜಸ್ಟ್ ನಿಯರ್ ಟು ದಿ ಸರ್ಫೇಸ್, ಅರ್ತ್ ಸರ್ಫೇಸ್. ದಟ್ ಲೇಯರ್ ಇಸ್ ಕಾಲ್ಡ್ ಆಸ್ ಟ್ರೋಪೋಸ್ಫಿಯರ್. ಅದನ್ನ ನಾವೇನಂತ ಕರಿತೀವಿ, ಟ್ರೋಪೋಸ್ಫಿಯರ್ ಅಂತ ಕರಿತೇವೆ. ನಾವು ದಿ ಸ್ಟ್ರಾಟೋಸ್ಫಿಯರ್, ಹೌ ಇಟ್ ಫಾರ್ಮ್ಸ್, ಯಾವ ರೀತಿ ಫಾರ್ಮೇಷನ್ ಆಗ್ತದೆ ಇದು ಸ್ಟ್ರಾಟೋಸ್ಫಿಯರ್ ಗುಡ್ ಓಝೋನ್ ಲೇಯರ್. The good ozone layer stratosphere formed by the continuous action of UV radiation with molecular oxygen. ಆ ಒಂದು ಬರ್ತಕ್ಕಂಥ ರೇಡಿಯೇಷನ್ ಏನಿದೆ, ಅಲ್ಟ್ರಾವೈಲೆಟ್ ರೇಡಿಯೇಷನ್ ಕಂಟಿನ್ಯೂಸ್ ಆಗಿ ಏನ್ ಮಾಡ್ತದೆ, ಅದು ಆ ಮಾಲಿಕ್ಯುಲರ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿಬಿಟ್ಟು ಏನಾಗ್ತದೆ, ದಟ್ ಡಿಗ್ರೇಡ್ಸ್ into molecular oxygen. So this production of ozone and degradation of ozone, now it is balanced in that layer, that is stratosphere. ಇಲ್ಲಿ ಆ ಓಝೋನ್ ಪದರ ಏನಿದೆ, UV ರೇಡಿಯೇಷನ್ ಜೊತೆಗೆ ಮಾಲಿಕ್ಯುಲರ್ ಆಕ್ಸಿಜನ್ ಏನ್ ಮಾಡ್ತದೆ, ಸತತವಾಗಿ ರಿಯಾಕ್ಟ್ ಮಾಡುವುದರ ಮೂಲಕ ಈ ಸ್ಟ್ರಾಟೋಸ್ಫಿಯರ್ ಅಲ್ಲಿ ಉಂಟಾಗುತ್ತೆ, ಒಳ್ಳೆಯ ಓಝೋನ್ ಪದರ ಉಂಟಾಗ್ತದೆ. ಹಾಗೇನೆ ಆ ಸ್ಟ್ರಾಟೋಸ್ಫಿಯರ್ ಏನಿದೆ, ಅದು ಡಿಗ್ರೇಡೇಷನ್ ಆಗ್ತದೆ. ಏನು ಪ್ರೊಡಕ್ಷನ್ ಆಗ್ತದೋ ಹಾಗೆ ಡಿಗ್ರೇಡೇಷನ್ ಆಗ್ಬಿಟ್ಟು ಏನ್ ಕೊಡ್ತದೆ, ಡಿಗ್ರೇಡೆಡ್ ಇಂಟು ಮಾಲಿಕ್ಯುಲರ್ ಆಕ್ಸಿಜನ್. ಮತ್ತೆ ಡಿಗ್ರೇಡ್ ಆಗಿ ಆ ಮಾಲಿಕ್ಯುಲರ್ ಆಕ್ಸಿಜನ್ ಅನ್ನ ಬಿಡುಗಡೆ ಮಾಡ್ತದೆ. ಒಂದು ಕಡೆ ಪ್ರೊಡಕ್ಷನ್, ಮತ್ತೊಂದು ಕಡೆ ಡಿಗ್ರೇಡೇಷನ್.
ಸೊ ದೀಸ್ ಟೂ ಪ್ರೋಸೆಸ್ ಆರ್ ಬ್ಯಾಲೆನ್ಸ್ಡ್ ಇನ್ ದಟ್ ಲೇಯರ್. ಎರಡೂ ಕೂಡ ಏನಾಗಿರ್ತದೆ, ಬ್ಯಾಲೆನ್ಸ್ ಆಗಿರ್ತದೆ, ಸಮತೋಲನದಲ್ಲಿರ್ತದೆ. ಬಟ್ ರೀಸೆಂಟ್ಲಿ ದಟ್ ಸ್ಟ್ರಾಟೋಸ್ಫಿಯರ್, ದಟ್ ಲೇಯರ್, that process, production and degradation process, disturbed by chlorofluorocarbons. ಅದು ಡಿಸ್ಟರ್ಬ್ ಆಗ್ತಾ ಇದೆ ಇವತ್ತು. ಯಾವುದರಿಂದ ಡಿಸ್ಟರ್ಬ್ ಆಗ್ತಾ ಇದೆ? ಕ್ಲೋರೋಫ್ಲೂರೋಕಾರ್ಬನ್ಸ್. ಕ್ಲೋರೋಫ್ಲೂರೋಕಾರ್ಬನ್ಸ್, ಶಾರ್ಟ್ಲಿ ಟರ್ಮ್ಡ್ ಆಸ್ CFCS. ಅದನ್ನು ನಾವೇನಂತ ಕರಿತೇವೆ? CFCS ಅಂತ ಕರಿತೀವಿ, chlorofluorocarbons. So these CFCS released from refrigerators. ಎಲ್ಲಿಂದ ರಿಲೀಸ್ ಆಗ್ತಾ ಇದೆ ಇದು? ರಿಲೀಸ್ಡ್ ಫ್ರಮ್ ದಿ ರೆಫ್ರಿಜರೇಟರ್ಸ್. ನಾವು ಮನೆಗಳಲ್ಲಿ ಏನು ಫ್ರಿಜ್ ಅನ್ನು ನಾವು ಯೂಸ್ ಮಾಡ್ತೇವೆ, ಆ ರೆಫ್ರಿಜರೇಟರ್ಸ್ ಇಂದ ಎಮಿಟ್ ಆಗ್ತಾ ಇದೆ ಕ್ಲೋರೋಫ್ಲೂರೋಕಾರ್ಬನ್ಸ್. Now the releasing chlorofluorocarbons reaches to the stratosphere layer and react with that layer, that is molecular oxygen, as a catalyst. ಕೆಟಲಿಸ್ಟ್ ತರ ಏನ್ ಮಾಡ್ತಾ ಇದೆ, ಅದ್ರ ಜೊತೆ ರಿಯಾಕ್ಟ್ ಮಾಡುತ್ತೆ. ಮನೆಗಳಿಂದ ಎಮಿಟ್ ಆದ ಕ್ಲೋರೋಫ್ಲೂರೋಕಾರ್ಬನ್ಸ್ ಎಲ್ಲಿಗೆ ಹೋಗುತ್ತೆ? ಅಟ್ಮಾಸ್ಫಿಯರಿಗೆ ಹೋಗಿ ಅಟ್ಮಾಸ್ಫಿಯರ್ ಇರ್ತಕ್ಕಂಥ ಸ್ಟ್ರಾಟೋಸ್ಫಿಯರ್ ಇರ್ತಕ್ಕಂಥ ಓಝೋನ್ ಲೇಯರ್ ನಲ್ಲಿ ಏನ್ ಮಾಡುತ್ತೆ? ಆ ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡ್ತಾ ಹೋಗ್ತದೆ. ದೆನ್ ದೇ ರಿಲೀಸ್ ಕ್ಲೋರಿನ್ ಆಟಮ್ಸ್. ಅದೇನ್ ಮಾಡುತ್ತಲ್ಲಿ? ಕ್ಲೋರಿನ್ ಆಟಮ್ಸ್ ಅನ್ನ ರಿಲೀಸ್ ಮಾಡ್ತದೆ. ಸೊ those chlorine atoms disturbed the ozone layer, that is protective layer, stratosphere. ಆ ಕ್ಲೋರಿನ್ ಆಟಮ್ಸ್ ಏನ್ ಮಾಡುತ್ತೆ? ಆ ಸ್ಟ್ರಾಟೋಸ್ಫಿಯರ್ ಅನ್ನ ಡಿಸ್ಟರ್ಬ್ ಮಾಡ್ತಾ ಹೋಗ್ತದೆ. Now as a result the thick layer of ozone layer now gradually becomes a thin layer. ದಪ್ಪವಾಗಿರ್ತಕ್ಕಂಥ ಓಝೋನ್ ಪದರ ಏನಾಗ್ತದೆ? ಕ್ಲೋರಿನ್ ಆಟಮ್ ನ ಒಂದು ಡಿಸ್ಟರ್ಬ್ ಇಂದ ಏನಾಗ್ತದೆ? ತೆಳುವಾಗ್ತಾ ಬರ್ತದೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಡಿಪ್ಲೀಷನ್ ಆಫ್ ಓಝೋನ್. ಇದನ್ನೇ ನಾವೇನಂತ ಕರಿತೀವಿ? ಡಿಪ್ಲೀಷನ್ ಆಫ್ ಓಝೋನ್ ಅಂತ ಕರಿತೇವೆ. ನಾವು ಸೊ ಇನ್ ದಿ ಅಂಟಾರ್ಕ್ಟಿಕಾ ರೀಜನ್ ದಟ್ ಡಿಪ್ಲೀಷನ್ ಆಫ್ ಓಝೋನ್ ಫೈನಲಿ ರಿಸಲ್ಟ್ಸ್ ಫಾರ್ಮೇಷನ್ ಆಫ್ ಎ ಹೋಲ್ ಇನ್ ದಟ್ ಲೇಯರ್. ಒಂದು ರಂಧ್ರವನ್ನೇ ಉಂಟು ಮಾಡಿದೆ ಅಂತ ಅಂಟಾರ್ಕ್ಟಿಕಾದಲ್ಲಿ. ದಟ್ ಈಸ್ ಕಾಲ್ಡ್ ಓಝೋನ್ ಹೋಲ್. ಅದನ್ನೇನಂತ ಕರಿತೀವಿ ನಾವು? ಓಝೋನ್ ಹೋಲ್ ಅಂತ ಕರಿತೇವೆ. ಎಲ್ಲಿ? ಅಂಟಾರ್ಕ್ಟಿಕಾದಲ್ಲಿ. ನೌ ವಾಟ್ ಆರ್ ದ ಎಫೆಕ್ಟ್ಸ್ ಆರ್ ಕಾಸಸ್ ಫ್ರಮ್ ಓಝೋನ್ ಡಿಪ್ಲೀಷನ್? ಹಾಗಾದ್ರೆ ಓಝೋನ್ ಪದರ ತೆಳುವಾಗುವುದರಿಂದ ಉಂಟಾಗುವಂತಹ ಪರಿಣಾಮಗಳು ಏನೇನು ಅಂದಾಗ, ನಂಬರ್ ಒನ್, ಫಸ್ಟ್ ಒನ್, ದಟ್ ಈಸ್ so the UV radiation, the unit that is the UVB type of radiation, so that emits from the solar radiation from the sun. So UV type of radiation that affects skin, damage the skin and causes skin cancer. ಈಗ ಆ ರೇಡಿಯೇಷನ್ ಏನಿದೆ, ಬರ್ತಕ್ಕಂಥ ರೇಡಿಯೇಷನ್ ಅಲ್ಲಿ ಅಬ್ಸಾರ್ಬ್ ಮಾಡ್ಕೊಂಡಿರ್ತಾರೆ ಯಾವುದು? ಸ್ಟ್ರಾಟೋಸ್ಫಿಯರ್. ಈಗ ಏನಾಗ್ತದೆ? ಯಾವಾಗ ಪದರ ತೆಳುವಾಗ್ತಾ ಬರ್ತದೋ ಓಝೋನ್ ಪದರ, ಅಲ್ಲಿಂದ ಏನಾಗುತ್ತೆ? ರೇಡಿಯೇಷನ್ ಅಂತ ಬರ್ತಕ್ಕಂಥ UVB ಅನ್ನುವಂಥ ರೇಡಿಯೇಷನ್ ಏನಾಗ್ತದೆ? ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಆ ಒಂದು ಸ್ಕಿನ್ ಅನ್ನ ಡ್ಯಾಮೇಜ್ ಮಾಡ್ತಾ ಹೋಗ್ತದೆ. ಸೊ ದಟ್ ಅಫೆಕ್ಟ್ಸ್ ಸ್ಕಿನ್, ದೆನ್ ಡ್ಯಾಮೇಜ್ ದಿ ಸ್ಕಿನ್ ಅಂಡ್ ಕಾಸಸ್ ಸ್ಕಿನ್ ಕ್ಯಾನ್ಸರ್. ಆ ಡ್ಯಾಮೇಜ್ ಮಾಡೋದಲ್ಲದೇನೆ, ಆ ಸ್ಕಿನ್ ಅನ್ನ ಹಾಳು ಮಾಡೋದಲ್ಲದೇನೆ, ಸ್ಕಿನ್ ಕ್ಯಾನ್ಸರ್ ಅನ್ನ ಕೂಡ ಏನ್ ಮಾಡ್ತಾ ಇದೆ? ಇದು ಕ್ರಿಯೇಟ್ ಮಾಡ್ತಾ ಇದೆ. UVB ಟೈಪ್ ಆಫ್ ರೇಡಿಯೇಷನ್. ಎಂತ ರೇಡಿಯೇಷನ್ ಅಂತ ಹೇಳ್ತೀವಿ ನಾವು ಅದನ್ನ? UVB type radiation. Then in human beings, UVB radiation causes or damage the retina part of the eye. ನಮ್ಮ ಕಣ್ಣಿನ ಒಂದು ಹಿಂಭಾಗದಲ್ಲಿರ್ತಕ್ಕಂಥ ರೆಟಿನಾ ಪಾರ್ಟ್ ಏನಿದೆ, ಆ ರೆಟಿನಾ ಪಾರ್ಟ್ ಅನ್ನ ಏನ್ ಮಾಡುತ್ತಂತೆ? ಈ UVB ರೇಡಿಯೇಷನ್ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ,
ಸವಸ್ತಾ ಬರ್ತದೆ. ಇನ್ಫ್ಲಮೇಷನ್ ಆಫ್ ರೆಟಿನಾ ಫಾರ್ ಐ, gradually inflamed, that is inflammation of retina part of the eye due to the UVB type of radiation. ಆ ರೆಟಿನಾ ಭಾಗವನ್ನ ಏನ್ ಮಾಡುತ್ತೆ, ಸವಿಸ್ತಾ ಬರುತ್ತಂತೆ, ಕ್ರಮೇಣ ಅದು ಸವಿತಾ ಬರ್ತದೆ. ಆ ಸವೆಯುವಿಕೆಯನ್ನ ನಾವು ಇನ್ಫ್ಲಮೇಷನ್ ಅಂತ ಕರಿತೇವೆ. ಇನ್ಫ್ಲಮೇಷನ್ ಅಂದ್ರೆ ಸವೆಯುವುದು. ಈ ಒಂದು ಕಾಸ್ ಅನ್ನ ಹ್ಯೂಮನ್ ಬೀಯಿಂಗ್ ಅಲ್ಲಿ ಮಾಡುತ್ತೆ UVB type of radiation. Now, how to control the emission of chlorofluorocarbons? They affect, they damage the whole, that is the layer of stratosphere. Results thinning of that layer. ಅದು ಏನಾಗ್ತಾ ಇದೆ, ಇವತ್ತು ತೆಳುವಾಗ್ತಾ ಬರ್ತಾ ಇದೆ. ಈ ಮೇನ್ ಆಗಿ ಅದು ಆಗೋದಕ್ಕೆ ಕಾರಣ ಕ್ಲೋರೋಫ್ಲೂರೋಕಾರ್ಬನ್. ಹಾಗಾದ್ರೆ ನಾವು ಓಝೋನ್ ಡಿಪ್ಲೀಷನ್ ಅನ್ನು ತಡೆಗಟ್ಟಬೇಕು ಅಂದಾಗ ಮೇನ್ ಆಗಿ ಏನ್ ಮಾಡಬೇಕಾಗಿದೆ, ರೆಡ್ಯೂಸ್ ದಿ ಎಮಿಷನ್ ಆಫ್ CFCs. ಈ CFCs ಎಮಿಷನ್ ಆಗೋದನ್ನ ನಾವು ತಡೆಗಟ್ಟಬೇಕಾಗಿದೆ. ಸೊ ಈ ಒಂದು ಆಸ್ಪೆಕ್ಟ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಇವತ್ತು ಅಂದಾಗ, ಸೊ ಡ್ಯೂರಿಂಗ್ 1987 ಆರ್ಗನೈಸ್ಡ್ ಎ ಸಮಿಟ್ ಅಟ್ ಮಾಂಟ್ರಿಯಲ್, ಕೆನಡಾದ ಮಾಂಟ್ರಿಯಲ್ ಅಲ್ಲಿ ಒಂದು ಸಮಿಟ್ ಅನ್ನು ಆರ್ಗನೈಸ್ ಮಾಡಲಾಯಿತು. ಅಲ್ಲೇನು ಅದು ಅಂದಾಗ, ದಟ್ ಈಸ್ ರೆಕಗ್ನೈಸಿಂಗ್ deleterious effects of ozone depletion and international treaty. So held at Montreal, Canada in the year 1987. ಸೊ ನಾವೀಗ ಓಝೋನ್ ಡಿಪ್ಲೀಷನ್, ನಮಗೆ ಒಳ್ಳೆಯ ಪದರ, ಓಝೋನ್ ಪದರ ರಕ್ಷಣೆಯನ್ನು ಮಾಡುವಂಥದ್ದು, ಭೂಮಿಯನ್ನ, ಸರ್ಫೇಸ್ ಅನ್ನ ಅಂತಹ ರಕ್ಷಣೆ ಮಾಡುವಂಥ ಓಝೋನ್ ಪದರನ ಇವತ್ತು ಏನಾಗ್ತಾ ಇದೆ, ಡ್ಯಾಮೇಜ್ ಆಗ್ತಾ ಇದೆ. ಈಗ ನಾವು ಅದನ್ನ ಕಡಿಮೆ ಮಾಡಬೇಕು, ಕಂಟ್ರೋಲಿಗೆ ತರಬೇಕು, ಆ ಡಿಪ್ಲೀಷನ್ ಅನ್ನ ಕಂಟ್ರೋಲ್ಗೆ ತರಬೇಕು ಅಂದಾಗ ಈ ಏನ್ CFCs ಎಮಿಷನ್ ಇದೆ ಅದನ್ನ ನಾವು ರೆಡ್ಯೂಸ್ ಮಾಡಬೇಕಾಗಿದೆ. ರೆಫ್ರಿಜರೇಟರ್ಸ್ ಇಂದ ಹೊರಹೊಮ್ಮುವಂತಹ ಕ್ಲೋರೋಫ್ಲೂರೋಕಾರ್ಬನ್ಸ್ ಅನ್ನ ಅದನ್ನ ನಾವು ತಡೆಗಟ್ಟಬೇಕಾಗಿದೆ, ಅದನ್ನ ನಿಯಂತ್ರಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಮಾಂಟ್ರಿಯಾಲ್, ಕೆನಡಾದಲ್ಲಿ ಏನಾಗಿದೆ, ಒಂದು ಸಮಿಟ್ ಅನ್ನು ಆರ್ಗನೈಸ್ ಮಾಡಲಾಯಿತು. ಸೊ ದಟ್ ಈಸ್ ರೆಕಗ್ನೈಸಿಂಗ್ deleterious effects of ozone depletion and international treaty. So held at Montreal, Canada in 1987. ಇದರ ಪ್ರಕಾರ ಏನಪ್ಪಾ ಅಂದಾಗ, ಸೊ in that summit take some appropriate measures to control the ozone depletion. ಏನು ಮೆಷರ್ಸ್ ಅನ್ನ ತಗೊಂಡ್ರು ಅಂದಾಗ, laid down road maps and find out emission of CFCs. ಈಗ ಅದರ ಪ್ರಕಾರ ಏನ್ ಮಾಡಿದ್ದಾರೆ, ಕೆಲವು ಒಂದು ಸ್ಟೆಪ್ಸ್ ಅನ್ನ ತಗೊಂಡಿದ್ದಾರೆ. ಅಲ್ಲಿ ಮಾಂಟ್ರಿಯಲ್, ಕೆನಡಾದಲ್ಲಿ ನಡೆದಂತಹ ಸಮಿತಿಯಲ್ಲಿ ಯಾವ ರೀತಿ CFCs ಎಮಿಷನ್ ಅನ್ನ ನಾವು ತಡೆಗಟ್ಟಬೇಕಾಗಿದೆ. ಯಾಕೆಂದ್ರೆ ಅದರಿಂದನೇ ಇವತ್ತು ಓಝೋನ್ ಲೇಯರ್ ಏನಾಗ್ತಾ ಇದೆ, ಡ್ಯಾಮೇಜ್ ಆಗ್ತಾ ಇದೆ. ಇಲ್ಲಿ ಒಂದು ರೋಡ್ ಮ್ಯಾಪ್ ಅನ್ನ ಎಸ್ಟಿಮೇಟ್ ಮಾಡಿಕೊಂಡು ಅದ್ರ ಪ್ರಕಾರ ಫೈಂಡ್ ಔಟ್ ಮಾಡುವಂಥದ್ದು, ಅಟ್ಮಾಸ್ಫಿಯರಿಗೆ, ವಾತಾವರಣಕ್ಕೆ ಎಷ್ಟು ಪ್ರಮಾಣದಲ್ಲಿ CFCs ಬರ್ತಾ ಇದೆ ಅನ್ನೋದನ್ನ ಏನ್ ಮಾಡ್ತಾರೆ, ಮ್ಯಾಪಿಂಗ್ ಮಾಡ್ತಾ ಹೋಗ್ತಾರೆ. ಅದರ ಸರಾಸರಿ ಆವರೇಜ್ ಅಮೌಂಟ್ ಎಷ್ಟು ಬರ್ತಾ ಇದೆ, ಎಷ್ಟು ಅಮೌಂಟ್ ಜಾಸ್ತಿ ಆದ್ರೆ ಮಾತ್ರ ಆ ಒಂದು ಸ್ಟ್ರಾಟೋಸ್ಫಿಯರ್ ಡ್ಯಾಮೇಜ್ ಆಗುತ್ತೆ ಅನ್ನೋದನ್ನ ಆ ಮ್ಯಾಪಿಂಗ್ ಮೂಲಕ ಏನ್ ಮಾಡ್ತಾ ಇದ್ದಾರೆ, ಅದನ್ನೆಲ್ಲವನ್ನು ಕೂಡ ಅನಲೈಸ್ ಮಾಡ್ತಾ ಇದ್ದಾರೆ. ಸೊ ಇದರ ಪ್ರಕಾರ ಏನಾಗಿದೆ, ಇವತ್ತು ಸಾಕಷ್ಟು ದೇಶಗಳು ಪಾರ್ಟಿಸಿಪೇಟ್ ಮಾಡಿ ಆ ಒಂದು ಸಮಿಟ್ ಅಲ್ಲಿ ಒಂದು ಸ್ಟೆಪ್ಸ್ ಅನ್ನ ಕೈಗೊಂಡಿದೆ. ದಟ್ ಈಸ್ ರೆಡ್ಯೂಸ್ ದಿ ಎಮಿಷನ್ ಆಫ್ CFCs.
ಏನು ಎಮಿಟ್ ಆಗ್ತಾ ಇದೆ ಇವತ್ತು ಕ್ಲೋರೋಫ್ಲೋರೋಕಾರ್ಬನ್ಸು, ಅದರ ಪ್ರಮಾಣವನ್ನು ತಗ್ಗಿಸ್ತಾ ಬರ್ತಾ ಇದ್ದಾರೆ. ಇದು ಒಂದು ಕಂಟ್ರೋಲಿಂಗ್ ಮೆಷರ್ ಅಂಡ್ ಪ್ರಿವೆಂಟ್ ಎಮಿಷನ್ ಆಫ್ CFCs ಅಂಡ್ ಪ್ರಿವೆಂಟ್ ದಿ ಓಝೋನ್ ಡಿಪ್ಲೀಷನ್. ಯಾಕೆಂದರೆ ತುಂಬ ಉತ್ತಮವಾಗಿರ್ತಕ್ಕಂಥ ಪದರ, ಆರೋಗ್ಯಕರವಾಗಿರ್ತಕ್ಕಂಥ ಪದರ, ಹಾಗೆ ಭೂಮಿಯನ್ನು ರಕ್ಷಣೆ ಮಾಡುವಂಥದ್ದು. ಯಾಕೆಂದರೆ ಬರ್ತಕ್ಕಂಥ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ನ ಅಬ್ಸಾರ್ವ್ ಮಾಡ್ಕೊಂಡು ಏನು ಮಾಡ್ತದೆ, ಅಲ್ಲಿ ಸ್ಟ್ರಾಟೋಸ್ಫಿಯರಲ್ಲಿ ಕಂಟಿನ್ಯೂಸ್ ಆಗಿ ರಿಯಾಕ್ಟ್ ಆಗಿ ಮಾಲಿಕ್ಯುಲರ್ ಆಕ್ಸಿಜನ್ ಜೊತೆ ಆ ಒಂದು ಗುಡ್ ಓಝೋನನ್ನು ಇರೋದ್ರಿಂದ ಭೂಮಿಗೆ ಬರ್ತಕ್ಕಂಥ ರೇಡಿಯೇಷನ್ನು ಒಂದು ಪವರ್ ಏನಾಗ್ತದೆ, ಕಡಿಮೆ ಆಗ್ತದೆ. ಇಲ್ಲ ಅಂದರೆ ಹೈ ಪವರಲ್ಲಿದ್ದಾಗ, ಹೈ ಲೆವೆಲಲ್ಲಿದ್ದಾಗ ಏನಾಗುತ್ತೆ, ದಟ್ UV ರೇಡಿಯೇಷನ್ ಡ್ಯಾಮೇಜ್, ಬ್ರೇಕ್ ಡೌನ್ DNA a strand, that is chemical bonds between base pairs in DNA, and protein, that is breakdown of bonds, peptide bonds between amino acids in protein. ಈ ರೀತಿ ಡಿಸ್ಟರ್ಬ್ ಮಾಡೋದ್ರಿಂದ ಹಾಗೆ ಮ್ಯುಟೇಷನ್ ಅನ್ನು ಕಾಸ್ ಮಾಡುತ್ತೆ, ಕ್ಯಾನ್ಸರ್ ಅನ್ನು ಕಾಸ್ ಮಾಡ್ತದೆ. ಆ ಹಿನ್ನೆಲೆಯಲ್ಲಿ ನಮಗೆ ಓಝೋನ್ ಪದರವನ್ನು ನಾವು ಇವತ್ತು ರಕ್ಷಣೆ ಮಾಡಬೇಕಾಗಿದೆ. ಸೊ ದಿಸ್ ಇಸ್ ದ ಬ್ರೀಫ್ ಸಮ್ಮರಿ ಅಬೌಟ್ ಅದನ್ನೇನಂತ ಕರಿತೇವೆ ನಾವು, ಓಝೋನ್ ಡಿಪ್ಲೀಷನ್. ದೆನ್ ಒನ್ ಮೋರ್ ಪಾಯಿಂಟ್ ಈಸ್ ದೇರ್, ದಟ್ ಈಸ್ ಇನ್ ಹ್ಯೂಮನ್ ಬೀಯಿಂಗ್ಸ್ UVB ಟೈಪ್ ಆಫ್ ರೇಡಿಯೇಷನ್ ಕಾಸ್ ಇನ್ಫ್ಲಮೇಷನ್ ಆಫ್ ರೆಟಿನಾ. That disease is called as snow blindness. ಅದನ್ನೇನಂತ ಕರಿತೀವಿ ನಾವು, ಸ್ನೋ ಬ್ಲೈಂಡ್ನೆಸ್. ನೆನಪಲ್ಲಿ ಇಟ್ಕೋಬೇಕು. This is important for board examination point of view. They may ask this one for many times. What is snow blindness? ಇದನ್ನ ಸುಮಾರು ಸಲ ನಿಮಗೆ ಬೋರ್ಡ್ ಎಕ್ಸಾಮಿನೇಷನ್ ಅಲ್ಲಿ 1 ಮಾರ್ಕಿಗೆ ಕೇಳಿದ್ದಾರೆ. ವಾಟ್ ಈಸ್ ಸ್ನೋ ಬ್ಲೈಂಡ್ನೆಸ್? ಅದು ನೀವು ಹೇಳ್ಬೇಕಾಗ್ತದೆ, UVB ರೇಡಿಯೇಷನ್ ಡ್ಯಾಮೇಜ್ ದಿ ಇನ್ಫ್ಲಮೇಷನ್ ಆಫ್ ರೆಟಿನಾ ಆಫ್ ಐ. ದಟ್ ಡಿಸೀಸ್ ಈಸ್ ಕಾಲ್ಡ್ ಆಸ್ ಸ್ನೋ ಬ್ಲೈಂಡ್ನೆಸ್. ಅದನ್ನೇ ನಾವೇನಂತ ಕರಿತೇವೆ, ಸ್ನೋ ಬ್ಲೈಂಡ್ನೆಸ್ ಅಂತ ಹೇಳ್ತೀವಿ. ಇದನ್ನ ನೀವು ಅಲ್ಲಿ ಆನ್ಸರ್ ಬರಿಬೇಕಾಗ್ತದೆ 1 ಮಾರ್ಕಿಗೆ. ಸೊ ದಿಸ್ ಇಸ್ ದ ಬ್ರೀಫ್ ಸಮ್ಮರಿ ಆಫ್ ಓಝೋನ್ ಡಿಪ್ಲೀಷನ್. ನಾವು ಈಗ ನೋಡೋಣ ಹೇಗೆ ಓಝೋನ್ ಓರ್ ಉಂಟಾಗ್ತದೆ ಅಂಟಾರ್ಟಿಕಾದಲ್ಲಿ. ಸೊ ಓಝೋನ್ ಲೇಯರ್ ಇಲ್ಲೇನಾಗ್ತಾ ಇದೆ, ಈ ಪದರ ಸವಿತಾ ಬಂದ್ಬಿಟ್ಟು ಕೊನೆಗೆ ಏನಾಗಿದೆ, ಅಲ್ಲೊಂದು ರಂಧ್ರ ಏರ್ಪಡುತ್ತೆ. ಈ ತರ ಒಂದು ರಂಧ್ರ ಏರ್ಪಡುತ್ತೆ. ಸೊ ಇದನ್ನ ನಾವೇನಂತ ಹೇಳ್ತೀವಿ, ಓಝೋನ್ ಓಲ್ ಅಂತ ಕರಿತೇವೆ. ಅದನ್ನ ಓಝೋನ್ ಓಲ್ ಅಥವಾ ರಂಧ್ರ. ಎಲ್ಲಿ ನಾವು ಇದನ್ನ ಫಸ್ಟ್ ಫೈಂಡ್ ಔಟ್ ಮಾಡಿದ್ದು, ಇನ್ ಅಂಟಾರ್ಟಿಕಾ ರೀಜನ್ ಅಲ್ಲಿ ಈ ರೀತಿ ಅಲ್ಲಿ ಒಂದು ರಂಧ್ರವನ್ನ ನಾವು ಉಂಟು ಮಾಡಿದ ಓಝೋನ್ ಲೇಯರ್ ಅಲ್ಲಿ. ದಟ್ ಇಸ್ ವೆರಿ ಡೇಂಜರ್. So this is the brief summary of ozone depletion. Now we move on to the next one, that is deforestation. I will take up that one in next class. This is enough for today's class. Till then, goodbye.